ಮೇಡಮ್, ಸದ್ಯಕ್ಕೆ ನಿಮ್ಮ BY ವಿಜಯೇಂದ್ರ ಸರ್ ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು ನಿನ್ನೆ. ಫಸ್ಟ್ ರಿಯಾಕ್ಷನ್ನು ಇಲ್ಲ ರಾಷ್ಟ್ರೀಯ ಭಾಷೆಗೆ ಮತ್ತೆ ವಿರೋಧ ಮಾಡಬೇಕು ಅಂತಲೇ ಇದನ್ನು ತರ್ತಾ ಇದ್ದೀರಿ. ಜೊತೆಗೆ ಕನ್ನಡವನ್ನು ಹಾಗೆ ಕರ್ನಾಟಕವನ್ನು ಪ್ರಾದೇಶಿಕತೆಯನ್ನು ಸಾರಬೇಕನ್ನುವಂಥದ್ದು ಏನು ರಾಜ್ಯ ಸರ್ಕಾರದ ದೃಷ್ಟಿಕೋನ ಏನಲ್ಲ ಅನ್ನೋ ರೀತಿ ಅವ್ರ ಸ್ಟೇಟ್ಮೆಂಟ್ ಇತ್ತು. ಸೊ ಹಂಗಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಸದ್ಯಕ್ಕೆ ಅವ್ರು ಕೊಟ್ಟಿರೋದಕ್ಕೆ ಉತ್ತರಕ್ಕೆ ನಿಮ್ಮ ಒಂದು ಉತ್ತರ? ಕನ್ನಡ ಕರ್ನಾಟಕದ ಅಸ್ಮಿತೆ. ಕರ್ನಾಟಕದಲ್ಲಿ ಹಲವು ದಶಕಗಳಿಂದ ಕನ್ನಡವನ್ನು ಅಸ್ಮಿತೆಯಾಗಿ ಬಳಸಿಕೊಂಡು ಇಂಗ್ಲೀಷನ್ನು ಸಂವಹನ ಭಾಷೆಯಾಗಿ ಬಳಸಿಕೊಂಡು ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯಾಗಿ ನೋಡ್ಕೊಂಡು ಬಂದಿದೆ ಹಲವು ದಶಕಗಳಿಂದ. ಮಕ್ಕಳ ವಿಚಾರದಲ್ಲಿ, ಯುವಕರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಯಾವುದೇ ಒಂದು ಪೊಲಿಟಿಕ್ಸ್ ಮಾಡೋಕ್ಕೆ ಹೋಗಲ್ಲ ಈ ವಿದ್ಯಾರ್ಥಿಗಳ ವಿಷಯದಲ್ಲಿ. ಆದರೆ ಒಂದಂತೂ ಸ್ಪಷ್ಟ, ಪರೀಕ್ಷೆ ನಡೀತಾ ಇರುವಾಗ ಮಕ್ಕಳಿಗೆ ತೊಂದರೆ ಕೊಡೋದು, ಮಕ್ಕಳಿಗೆ ಹಿಂಸೆ ಮಾಡೋದು, ಮಕ್ಕಳ ಮಾನಸಿಕತೆಯನ್ನು ಕುಗ್ಗಿಸುವಂಥ ಕೆಲಸ ಈ ಸರ್ಕಾರ ಯಾಕೆ ಮಾಡ್ತಾ ಇದೆ? ಇವಾಗ ಯಾಕೆ ಎಚ್ಚೆತ್ಕೊಳ್ತಾ ಇದೆ? ನಾವು ಮೊನ್ನೆ ತಾನೇ ಮಾತಾಡ್ತಾ ಇದ್ವು, 5 ತಿಂಗಳಿಂದ 34,000 ಅತಿಥಿ ಶಿಕ್ಷಕರ ಗೌರವಧನ ಕ್ರೆಡಿಟ್ ಆಗಿಲ್ಲ. ಟೋಟಲ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 48,000 ಅತಿಥಿ ಶಿಕ್ಷಕರಿದ್ದಾರೆ. ಅದರಲ್ಲಿ 34,000 ಅತಿಥಿ ಶಿಕ್ಷಕರ ಗೌರವಧನವನ್ನು ಇನ್ನೂ ಕ್ರೆಡಿಟ್ ಆಗಿಲ್ಲ. ಮಧು ಬಂಗಾರಪ್ಪನವರು ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದು, ಅತಿಥಿ ಶಿಕ್ಷಕರಿಗೆ ಕೊಡ್ತಾ ಇರುವ 1,000 ರೂಪಾಯಿನೂ ಕ್ರೆಡಿಟ್ ಮಾಡುವಂಥ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ನೀವು ಪಾಲಿಸಿಗಳು ಚೇಂಜ್ ಮಾಡಿ. ಪಾಲಿಸಿ ಇಂತಹ ಒಂದು ದಿಟ್ಟ ನಿರ್ಧಾರ ತಗೊಳ್ಳುವಾಗ ಶಿಕ್ಷಣ ತಜ್ಞರು, ಸಾಹಿತಿಗಳು, ಬೇರೆ ಬೇರೆ ಭಾಷೆ ಎಲ್ಲರೂ ಕೂತ್ಕೊಂಡು ಸಾರ್ವಜನಿಕ ವ್ಯಾಪಕವಾಗಿ ಚರ್ಚೆ ಆಗಬೇಕು. ಏಕಾಏಕಿ ಆದೇಶ ಅಲ್ಲ. ನಾವು ಜೊತೆಯಲ್ಲಿರ್ತೀವಿ. ನಾವು ಯಾವತ್ತೂ ಕೂಡ ಅಥವಾ ಕನ್ನಡ ವಿರೋಧಿಗಳಲ್ಲ. ಕನ್ನಡ ನಮ್ಮ ಅಸ್ಮಿತೆ. ನಾನು ಕೂಡ ತುಳು ಭಾಷೆಗಳು, ತುಳು ನಮ್ಮ ತಾಯಿ ಭಾಷೆ ಆದರೂ ಕನ್ನಡ ನಮ್ಮ ಇಲ್ಲಿಯ ಭಾಷೆ, ಇಂಗ್ಲೀಷ್ ಸಂವಹನ ಭಾಷೆ. ಮತ್ತೊಮ್ಮೆ ಹೇಳ್ತೀನಿ, ಯಾವತ್ತೂ ನಾವು ಭಾಷಾ ವಿರೋಧಿಗಳಲ್ಲ. ಆದರೆ NEP ಅಂತ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ತಂದಿರೋದು 2020 ತಂದಿದ್ದು. ಅದರಲ್ಲೂ ದ್ವಿಭಾಷಾ ಸೂತ್ರ ಇದೆ. ಅಲ್ಲಿನೂ ನಾವು ಮಾತೃಭಾಷೆಗೆ ಒತ್ತು ಕೊಟ್ಟಿದ್ದೀವಿ. ಅದನ್ನು ಮೊದಲ ಬಾರಿ ಕರ್ನಾಟಕ NEPನ ಜಾರಿಗೊಳಿಸಿತು. ಇದೇ ಕಾಂಗ್ರೆಸ್ ಸರ್ಕಾರ ಅದನ್ನು ಸ್ಟಾಪ್ ಮಾಡಿರುವಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕಿದೆ. ನಿಜವಾಗ್ಲೂ ಮಕ್ಕಳ ಬಗ್ಗೆ, ನಿಜವಾಗ್ಲೂ ಯುವಕರ ಬಗ್ಗೆ ಇವರಿಗೆ ಸ್ವಲ್ಪನಾದರೂ ಕಿಂಚಿತಾದರೂ ಇದೆ ಅಂತ ಹೇಳಿದರೆ NEPನವರು ಸ್ಟಾಪ್ ಮಾಡ್ತಾ ಇರಲಿಲ್ಲ. ನಾವು ಹೇಳ್ತಾ ಇರೋದು, ಈಗ ಕರ್ನಾಟಕದಲ್ಲಿ ಇವತ್ತು ಎಷ್ಟು ಜ್ವಲಂತ ಶಾಲೆಗಳ ಬಗ್ಗೆ ನೀವು ಮಾತಾಡಕ್ಕೆ ಕೊಟ್ಟರೆ ನಾನು 1 ಗಂಟೆ ನಿರರ್ಗಳವಾಗಿ ಮಾತಾಡ್ತೀನಿ. ಯಾಕಂತ ಹೇಳ್ತೀನಿ ಕೇಳಿ. ಸುಮಾರು 2,500ಕ್ಕಿಂತಲೂ ಹೆಚ್ಚು ಶಾಲೆಗಳು ಮುಚ್ಚಿ ಹೋಗಿದೆ. ಇದೇ ಕರ್ನಾಟಕ ಸರ್ಕಾರ 676 ಶಾಲೆಗಳನ್ನು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಜೊತೆ ವಿಲೀನ ಮಾಡಿದೆ. 6,000 ರಿಂದ 7,000 ಶಾಲೆಗಳು ಸೋರ್ತಾ ಇದೆ. ಶಾಲೆಗಳ ಪರಿಸ್ಥಿತಿ, ಏಕೋಪಾಧ್ಯಾಯ ಶಾಲೆಗಳು ಎಷ್ಟಿದೆ? ಶಾಲೆಗಳ ಪರಿಸ್ಥಿತಿ ಬಗ್ಗೆ ನೀವು ಮಾತಾಡಕ್ಕೆ ಹೋದರೆ 1 ಗಂಟೆ ನಾನು ನಿರರ್ಗಳವಾಗಿ ಮಾತಾಡ್ತೀನಿ. ಯಾಕಂದರೆ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಸ್ಟಡಿ ಮಾಡೋದನ್ನ ಹೇಳ್ತಾ ಇದ್ದೀನಿ. ಮಧು ಬಂಗಾರಪ್ಪನವರೇ, ನಾನು ಈ ವಾಹಿನಿ ಮುಖಾಂತರ ನಿಮ್ಗೆ ಕೇಳ್ತಾ ಇರೋದು, ಶಾಲೆಗಳ ಪರಿಸ್ಥಿತಿ ದಯವಿಟ್ಟು, ಎಷ್ಟು ಕನ್ನಡ ಶಾಲೆಗಳು ಕ್ಲೋಸ್ ಆಗಿದೆ. ನೀವು ಕನ್ನಡದ ಅಸ್ಮಿತೆಯನ್ನು, ನಾವು ಕರ್ನಾಟಕದ ಕನ್ನಡದ ಅಸ್ಮಿತೆ, ನಾವು ಅಥವಾ ಕನ್ನಡ ವಿರೋಧಿಗಳಲ್ಲ. ಆದರೆ ಮಕ್ಕಳಿಗೆ ಏನು ಬೇಕು? ಇವಾಗ ನೀವು ಹಿಂದಿ ಓದ್ಕೊಂಡು ಬಂದಿರ್ತಾರೆ, ಎಲ್ಲ ರೆಡಿ ಆಗಿರ್ತಾರೆ, ಹಿಂದಿ ಟ್ಯೂಷನ್ ತಗೊಂಡಿರ್ತಾರೆ. ಇವಾಗ ಒಂದೇ ಸರಿ ಎಕ್ಸಾಮ್ ನಡೀತಾ ಇರುವ ಇಲ್ಲ ಅಂದರೆ ಹೇಗೆ? ಇಷ್ಟು ದಿನ ಎಲ್ಲ ಹೋಗಿದ್ರಿ ನೀವು? ಏನು ಉತ್ತರ ಕೊಡ್ತೀರಾ ಮಕ್ಕಳಿಗೆ? ಈ ಸರ್ಕಾರ ಇರುವುದೇ ತೊಂದರೆ ಕೊಡೋಕ್ಕೆನಾ? ನಾವು ನೋಡಿ, ನೀವು ಪಾಲಿಸಿ ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಪಾಲಿಸಿ ಅಥವಾ ನೀವು ಮಾಡಿದ ತಪ್ಪು ಅಥವಾ ಅದನ್ನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ನಮಗೆ ಬೇಕಾಗಿರೋದು, ನಾವು ಯಾವತ್ತಿದ್ರೂ ದೇಶ ಮೊದಲು, ಮಕ್ಕಳು, ರಾಜ್ಯದ ಯುವಕರು ಮೊದಲು. ಈ ಯುವಕರಿಗೆ ಎಷ್ಟಂತ ತೊಂದರೆ ಕೊಡ್ತೀರಾ? ಯುವ ನಿಧಿ ಅಂತೇಳಿ ಇಷ್ಟು ದಿನ ಇದು ಮಾಡಿದ್ರಿ. 2,56,000 ಏನು ಉದ್ಯೋಗಗಳಿದೆ, ಅದನ್ನು ಭರ್ತಿ ಮಾಡ್ತಾ ಇಲ್ಲ. ಯುವಕರಿಗೆ ಯಾವುದೇ ರೀತಿಯ ಯುವ ನಿಧಿ ಭತ್ಯೆ ಕೊಡ್ತಾ ಇಲ್ಲ. ಯುವಕರು ಕಂಡ್ರೆ ನಿಮ್ಗೇನಾದ ಈ ಸರ್ಕಾರ ಯುವ ವಿರೋಧಿ ಸರ್ಕಾರನ ಹೇಗೆ? ಈಗ ಮಕ್ಕಳ ಎಕ್ಸಾಮ್ ನಡೀತಾ ಇದೆ, ಈಗ ಒಂದೇ ಸರಿ ಎಚ್ಚೆತ್ಕೊಂಡ್ರೆ ಇಷ್ಟು ದಿನ ಎಲ್ಲ ಹೋಗಿದ್ರಿ? ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಈ ಮಾತನ್ನ. ಈ ಸರ್ಕಾರ ಬಂದಾಗಿನಿಂದ ಬರೀ ಕುರ್ಚಿ ಕಾದಾಟ ಬಿಟ್ಟು ಬೇರೆ ಯಾವ ಅಭಿವೃದ್ಧಿ ಇಲ್ಲ ಅಂತ. ಶಾಲೆಗಳ ಬಗ್ಗೆ ನಾವು ಲಾಸ್ಟ್ ಟೈಮು ಕೂಡ ಇದು ಖಾಸಗಿ ಚಾನಲ್ ಮಾತಾಡಿದಾಗ ಹೇಳಿದ್ವಿ ನಾವು, 5,000 ಶಾಲೆಗಳ ಪರಿಸ್ಥಿತಿ ಈ ಥರ ಇದೆ ಅಂತೇಳಿ. ನಾವು ನೋಡಿ, ಮಾನ್ಯ ಸಿದ್ದರಾಮಯ್ಯವ್ರಿಗೆ ಕೇಳ್ಕೊಳ್ಳೋದು, ದಯವಿಟ್ಟು ನಿಮ್ಮ ಗಮನಕ್ಕೆ ಇದು ಬಂದಿದೆಯಾ? ಶಾಲೆಗಳು, ಸ್ಕೂಲ್ ನಡೀತಾ ಇದೆ, ಎಕ್ಸಾಮ್ SSLC ಮಕ್ಕಳು ಬರೀತಾ ಇದ್ದಾರೆ, ಗಮನಕ್ಕೆ ಇದೆಯಾ ಅಥವಾ ಅದೂ ಮರ್ತೋಗಿದೆಯಾ ಗೊತ್ತಿಲ್ಲ ನನಗೆ. ಈಗ ಎಕ್ಸಾಮ್ ನಡೀತಾ ಇರುವಾಗ ಈ ಥರ ಏಕಾಏಕಿ ಈ ಥರ ಮಾಡಿದರೆ ಏನು, ಯಾವ ಥರ ಆಗಬೇಕು? ಮಕ್ಕಳಿಗೆ ಶೂಸ್, ಸಾಕ್ಸ್, ಅದು ಬೇರೆ ವಿಷಯ, ಅನೇಕ ಚರ್ಚೆಗಳು ಮಾತಾಡೋದಿದೆ. ನೋಡಿ, ನಾವು ಖಂಡಿತವಾಗ್ಲೂ ರಾಜ್ಯದ ಒಳಿತಿಗೆ,
ಜನರ ಒಳಿತಿಗೆ, ಕನ್ನಡಿಗರ ಒಳಿತಿಗೆ ಏನೇ ಮಾಡಿದ್ರು ನಾವು ಕೈ ಜೋಡಿಸ್ತೀವಿ. ಆದರೆ ಇವತ್ತು ಮಕ್ಕಳು ಓದ್ತಾ ಇದ್ದಾರೆ, ಮಕ್ಕಳ ಎಕ್ಸಾಮ್ ನಡೀತಾ ಇದೆ, ಈ ಮಧ್ಯದಲ್ಲಿ ಬಂದ್ಬಿಟ್ಟು ನೀವು ಚೇಂಜ್ ಮಾಡಿಬಿಟ್ರೆ ಹೆಂಗೆ? ಯಾವ ಥರ ಸಾಧ್ಯ ಇದೆ? ನಿಮ್ಮ ಮನೇಲಿ ಮಕ್ಕಳು SSLC ಮಕ್ಕಳು ಇಲ್ಲದೇ ಇರ್ಬೋದು. ಅವರು ಯಾರಿಗಾದ್ರೂ ಒಂದು ನೀವು ಫೋನು ತಗೊಳ್ಳಿ, SSLC ಮಕ್ಕಳು ಓದೋರ ಪೇರೆಂಟ್ಸ್ ಫೋನ್ ತಗೊಳ್ಳಿ. ಈ ಡಿಬೇಟನ್ನು ಭಾರತೀಯ ಜನತಾ ಪಾರ್ಟಿ ಅಥವಾ ಕಾಂಗ್ರೆಸ್ ಅಲ್ಲ, ದಯವಿಟ್ಟು ಶಿಕ್ಷಣ ತಜ್ಞರಿಗೆ ಮಾತಾಡಿ. ಅವ್ರು ಯಾರಾದರೂ ಒಬ್ಬರಾದರೂ ಇದು ಮಾಡಿದ್ದು ಸರಿ ಇದೆಯಾ, ಇದು ಸರಿ ಅಂತ ಹೇಳ್ತಾರಾ? ಮಕ್ಕಳಿಗೆ ಎಕ್ಸಾಮ್ ಸಮಯದಲ್ಲಿ ಈ ಥರ ಮಾಡಿ ಅಂತ ಹೇಳೋದು ಎಷ್ಟು ಸರಿ? ಎಕ್ಸಾಮ್ ನಡೀತಾ ಇರುವಾಗ ಇದನ್ನು ಆಲ್ ಆಫ್ ಸಡನ್ ಆಗಿ ಅಲ್ಲರಿ ಎಕ್ಸಾಮಿಗೆ ಒಂದು ತಿಂಗಳಿಂದ ಅವರು ರೆಡಿ ಆಗ್ತಾ ಇರ್ತಾರೆ. ಮೊದಲೇ ಹೇಳಿದ್ರೆ ಅವ್ರಿಗೆ ಇನ್ನೂ ಈಸಿ ಆಗ್ತಿತ್ತಲ್ಲ, ಅದು ಬೇಡ ಇನ್ನೊಂದು ಓದ್ತಾ ಇದ್ರು, ಆ ಸಮಯ ಆದರೂ ಉಳಿತಾ ಇತ್ತಲ್ಲ. ಅದಕ್ಕೋಸ್ಕರ ಟ್ಯೂಷನ್ ಏನಿದೆ ನೋಡಿ, ಅವ್ರದ್ದೇ ಆದ ಇದರಲ್ಲಿ ಪ್ಲಸ್ ಮೈನಸ್ಗಳಿದೆ. ನಾನಿದು ಏಕಾಏಕಿ ಇದು ಮೈನಸ್ ಅಥವಾ ಏಕಾಏಕಿ ಪ್ಲಸ್ ಅಂತ ಹೇಳಲ್ಲ. ಹಿಂದಿ ಓದುವವರು ಇದ್ದಾರೆ, ಅಥವಾ ಕನ್ನಡ ಹಿಂದಿ ಕಷ್ಟ ಇರೋರು ಇದ್ದಾರೆ. ಕಳೆದ ಬಾರಿ 1 ಲಕ್ಷಕ್ಕೂ ಹೆಚ್ಚು ಜನ ಫೇಲ್ ಆದರು. ಅದರ ಮೊದಲಿನ ಬಾರಿ 90,000ಕ್ಕೂ ಹೆಚ್ಚು ಜನ ಫೇಲ್ ಆದರು. ಇದೇ ಮಧು ಬಂಗಾರಪ್ಪನವರು ಪಾಸಿಂಗ್ ಮಾರ್ಕ್ ಕೂಡ ಕಮ್ಮಿ ಮಾಡಿದ್ರು. ಇವರು ಯಾವಾಗಲೂ ಇದೆ ಅಲ್ವಾ ಸರ್, ನಾವು ಈ ಕಲಿಯುಗದಿಂದ ತ್ರೇತಾಯುಗಕ್ಕೆ ಶಿಲಾಯುಗಕ್ಕೆ ಹೋಗುವವರಲ್ವಾ ಇವರು, ಏನು ಮಾಡೋಕ್ಕಾಗಲ್ಲ. ನಾವು ಇದ್ರ ಬಗ್ಗೆ ಮಾತಾಡಕ್ ಬಿಟ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.